ತನ್ನ ನೋವು ಮತ್ತು ಸಂಕಟವನ್ನು ವ್ಯಕ್ತಪಡಿಸಲು ಸಾಧ್ಯವಾಗದ ವ್ಯಕ್ತಿ ಹೆಚ್ಚು ಕೋಪಗೊಳ್ಳುತ್ತಾನೆ. ಜನರು ಒಳ್ಳೆಯ ವ್ಯಕ್ತಿಯನ್ನೇ ಮೂರ್ಖ ಎಂದು ಪರಿಗಣಿಸುವುದನ್ನು ನಾನು ಆಗಾಗ ನೋಡಿದ್ದೇನೆ. ನೀವು ಸಹ ಸಮಯದಂತೆ ಆಗಿ ನಿಮ್ಮನ್ನು ಗೌರವಿಸದ ವ್ಯಕ್ತಿಯನ್ನು ಮತ್ತೆ ಭೇಟಿಯಾಗಬೇಡಿ. ಇಲ್ಲಿ ಯಾರು ಯಾರಿಗೂ ಸೇರಿದವರಲ್ಲ, ಎಲ್ಲರಿಗೂ ಲಾಭ ಎಂಬ ರೋಗವಿದೆ. ಸ್ವಾರ್ಥದಿಂದ ಈ ಜಗತ್ತು ನಡೆಯುತ್ತಿದೆ. ಎಲ್ಲ ಸಂಬಂಧವು ಸ್ವಾರ್ಥದಿಂದಲೇ ಕೂಡಿದೆ. ಕೆಲವು ವಿಷಯಗಳನ್ನು ದುರಾಂಕಾರದಿಂದ ಅಲ್ಲ, ಆದರೆ ಸ್ವಾಭಿಮಾನಕ್ಕಾಗಿ ಬಿಟ್ಟು ಕೊಡಬೇಕಾಗುತ್ತೆ. ನೀವು ಯಾರಿಗಾದರೂ ನಿಮ್ಮ ಅಸ್ತಿತ್ವವನ್ನೇ ಪಣಕ್ಕಿಡಿ, ಆದರೆ ನೀವು ಎಲ್ಲಿಯವರೆಗೆ ಅವರಿಗೆ ಲಾಭವಿದೆಯೋ ಅಲ್ಲಿಯವರೆಗೆ ಅಷ್ಟೇ ಅವರಿಗೆ ಉಪಯೋಗಕ್ಕೆ ಬರುತ್ತೀರಾ. ನೀವು ಅವರಿಗೆ ಯಾವುದೇ ಪ್ರಯೋಜನವಾಗದ ದಿನ ಅಥವಾ ನೀವು ಯಾವುದಾದರೂ ತಪ್ಪು ಮಾಡುವ ದಿನ ಅವರು ನಿಮ್ಮ ಎಲ್ಲ ಒಳ್ಳೆಯ ಕಾರ್ಯಗಳನ್ನು ಮರೆತು ತಮ್ಮ ನಿಜವಾದ ಮುಖವನ್ನು ತೋರಿಸುತ್ತಾರೆ. ಕೆಟ್ಟ ಸಮಯದಲ್ಲೂ ಒಳ್ಳೆಯದು ಇದೆ. ಅದು ಬಂದ ತಕ್ಷಣ ನಿಷ್ಪ್ರಯೋಜಕ ಜನರು ನಿಮ್ಮ ಜೀವನದಿಂದ ದೂರ ಹೋಗುತ್ತಾರೆ. ಕೆಟ್ಟ ಸಮಯಗಳು ಒಂದು ದಿನ ಬದಲಾಗುತ್ತೆ, ಆದರೆ ಬದಲಾದ ಜನರು ಯಾವಾಗಲೂ ನೆನಪಿನಲ್ಲೇ ಉಳಿಯುತ್ತಾರೆ. ಆಡಿಕೊಳ್ಳುವವರ ಮಾತುಗಳನ್ನು ಕಿವಿಗೆ ಹಾಕಿಕೊಳ್ಳದಿರುವುದೇ ಯಶಸ್ವಿ ವ್ಯಕ್ತಿಗಳ ಬಹುಮುಖ್ಯ ಗುಣ. ಸಹಿಸಿಕೊಂಡು ಹೋದರೆ ನಮ್ಮಷ್ಟು ಒಳ್ಳೆಯವರು ಯಾರೂ ಇಲ್ಲ. ಅದೇ ಪ್ರಶ್ನೆ ಮಾಡೋಕ್ಕೆ ಹೋದರೆ ನಮಗಿಂತ ದೊಡ್ಡ ಶತ್ರು ಯಾರೂ ಇಲ್ಲ. ಬೆಲೆ ಇಲ್ಲದ ಜಾಗದಲ್ಲಿ ನೆಲೆಯಾಗಿ ನಿಲ್ಲಬೇಡ. ಸಾವಿಗೂ ನೋವಿಗೂ ಒಂದಕ್ಷರದ ವ್ಯತ್ಯಾಸ, ಆದರೆ ಸಾವು ಒಂದು ಸಲ ಕೊಂದರೆ ನೋವು ಪ್ರತಿ ಕ್ಷಣ ಕೊಲ್ಲುತ್ತೆ. ನಮ್ಮನ್ನು ಭಾರವೆಂದುಕೊಂಡವರ ಜೊತೆ ಬಲವಂತವಾಗಿ ಬದುಕುವುದಕ್ಕಿಂತ ದೂರವಾಗಿ ನಿಂತು ಹರಸುವುದೇ ಒಳಿತು. ಪ್ರಪಂಚದಲ್ಲಿ ನಿಮ್ಮವರು ಅಂತ ಯಾರಾದರೂ ಇದ್ದಾರೆಂದರೆ ಅದು ಸಮಯ ಮಾತ್ರ. ಯಾಕೆಂದರೆ ಸಮಯ ಒಳ್ಳೆಯದಾಗಿದ್ದರೆ ಎಲ್ಲರೂ ನಮ್ಮವರು, ಇಲ್ಲವೆಂದರೆ ಯಾರೂ ಇಲ್ಲ. ನಾವೆಲ್ಲ ಅರ್ಧಕ್ಕಿಂತ ಹೆಚ್ಚು ಸಂಬಂಧಗಳನ್ನು ಮುಂದೆ ಕೆಲಸಕ್ಕೆ ಬರಬಹುದು ಎನ್ನುವ ಒಂದೇ ಉದ್ದೇಶದಿಂದ, ಅರ್ಥಾತ್ ನಮ್ಮ ಸ್ವಾರ್ಥಕ್ಕಾಗಿ ನಿಭಾಯಿಸಿಕೊಂಡು ಹೋಗುತ್ತಿದ್ದೇವೆ. ಕೆಟ್ಟ ಸಮಯ ಎಂದು ಯೋಚಿಸಬೇಡಿ. ಹಾಲು ಕೆಟ್ಟ ನಂತರವೇ ಮೊಸರು ಆಗೋದು. ನೀವು ನೋವನ್ನು ಅನುಭವಿಸಿದಾಗ ನಿಮ್ಮ ಪಾಪಗಳು ಕಡಿಮೆಯಾಗುತ್ತಿವೆ ಎಂಬ ಸಂಕೇತವನ್ನು ನೆನಪಿಡಿ. ತಾಳ್ಮೆ ಅಂದರೆ ಏನು ಗೊತ್ತಾ? ನಮ್ಮನ್ನು ಮೂರ್ಖರಾಗಿಸ್ತಾ ಇದ್ದಾರೆ ಅಂತ ಗೊತ್ತಿದ್ರು ನಾವು ನಮ್ಮದೇ ತಪ್ಪಿರಬಹುದು ಅಂತ ತಿಳ್ಕೊಂಡು ತಲೆ ತಗ್ಗಿಸ್ತೀವಲ್ಲ, ಅದು. ನಿಮ್ಮನ್ನು ಮುಳುಗಿಸಲು ಬರುವವರ ಪೈಕಿ ಬಹುತೇಕ ಜನರು ನಿಮ್ಮಿಂದಲೇ ಈಜು ಕಲಿತವರಾಗಿರುತ್ತಾರೆ. ಕರ್ಮಕ್ಕೆ ಬೆಲೆ ಕೊಡೋರು, ಜಗದ ಮರ್ಮವ ತಿಳಿದೋರು ಯಾವುದಕ್ಕೂ ಹಿಂದೇಟು ಹಾಕೋದಿಲ್ಲ. 1000 ಅಡಿ ಎತ್ತರದಿಂದ ಬಿದ್ದರೂ ಸದ್ದು ಮಾಡದ ಸಾಸಿವೆ ಬಾಣಲೆಗೆ ಬಿದ್ದಾಗ ಸಿಡಿಯುವಂತೆ ಮನುಷ್ಯನ ಗುಣ ಅರಿವಾಗಲು ಕಾಲ ಮತ್ತು ಜಾಗ ಬದಲಾಗಬೇಕಾಗುತ್ತೆ. ಯಾವಾಗಲೂ ಒಂದು ಮಾತು ನೆನಪಿನಲ್ಲಿಟ್ಕೊಳ್ಳಿ, ನಿಮ್ಮ ಬಗ್ಗೆ ಸುಳ್ಳು ಸುದ್ದಿಗಳನ್ನು ನಿಮ್ಮನ್ನು ದ್ವೇಷಿಸುವವರೇ ಹುಟ್ಟಿಸುತ್ತಾರೆ. ಅವಿವೇಕಿಗಳು ಅವುಗಳನ್ನು ಹರಡಿಸುತ್ತಾರೆ, ಮೂರ್ಖರು ಅವುಗಳನ್ನು ನಂಬುತ್ತಾರೆ. ಮನುಷ್ಯ ಚಪ್ಪಲಿಯನ್ನು ನಾನು ಮೆಟ್ಟಿದ್ದೇನೆ ಎಂದು ಭಾವಿಸಿದರೆ ಚಪ್ಪಲಿ ನಾನು ಇವನನ್ನೇ ಹೊತ್ತಿದ್ದೇನೆ ಎಂದು ಬೀಗುತ್ತೆ. ಬದುಕಿನಲ್ಲಿ ಯಾರನ್ನೂ ನಂಬಬೇಡಿ, ನಿಮ್ಮ ನೆರಳನ್ನು ಕೂಡ. ಯಾಕೆಂದರೆ ಸಂಜೆ ಆಗುತ್ತಲೇ ನೆರಳು ಕೂಡ ನಿಮ್ಮನ್ನು ಬಿಟ್ಟು ಹೋಗುತ್ತೆ. ತಿಳುವಳಿಕೆಗಿಂತ ನಡವಳಿಕೆಯೇ ಶ್ರೇಷ್ಠ. ತಿಳುವಳಿಕೆ ಸೋಲಬಹುದು, ಆದರೆ ಉತ್ತಮ ನಡವಳಿಕೆ ಎಂದಿಗೂ ಸೋಲುವುದಿಲ್ಲ. ಮನಸ್ಸು ಬಿಚ್ಚಿ ಮಾತನಾಡಿದರೆ ಬೇಕಾದದನ್ನು ಪಡೆಯಬಹುದು. ಮನಸ್ಸಿನಲ್ಲಿ ಇಟ್ಟು ಕೊರಗಿದ್ರೆ ಇದ್ದದ್ದು ಕಳೆದು ಹೋಗಬಹುದು. ಅಗತ್ಯವಿದ್ದಲ್ಲಿ ಮನಬಿಚ್ಚಿ ಮಾತನಾಡಿ. ಯಾವಾಗ ನಾವು ಎಲ್ಲರನ್ನೂ ಖುಷಿಯಿಂದ ಇಡಲು ಬಯಸುತ್ತೇವೆಯೋ ಆಗ ನಮಗೆ ಅರಿವಿಲ್ಲದೆ ನಾವು ಅವರ ಕಾಲಿನ ಕಸವಾಗಿ ಬಿಡುತ್ತೇವೆ. ಯಾರನ್ನು ಬಲವಂತವಾಗಿ ಮಾತನಾಡಿಸಲು ಹೋಗಬಾರದು, ತುಂಬ ಕೀಳಾಗಿ ಕಾಣುತ್ತಾರೆ. ಜನರಿಗೆ ನಾವು ಬದಲಾದದ್ದು ಮಾತ್ರ ಬೇಗ ಕಾಣಿಸುತ್ತೆ, ಆದರೆ ಅವರ ಯಾವ ಮಾತಿನಿಂದ ನಾವು ಬದಲಾದೆವು ಎನ್ನುವುದು ಮಾತ್ರ ತಿಳಿಯೋದಿಲ್ಲ. ಕೆಟ್ಟವರಾಗಲು ಕೆಟ್ಟ ಕೆಲಸಗಳನ್ನೇ ಮಾಡಬೇಕೆಂದೇನಿಲ್ಲ. ಸತ್ಯವನ್ನು ಇದ್ದದ್ದನ್ನು ಇದ್ದ ಹಾಗೆ ಹೇಳಿದರೆ ಸಾಕು, ಕೆಟ್ಟವರಾಗುತ್ತೇವೆ. ಕೆಲವು ಸಂಬಂಧಗಳೇ ಹಾಗೆ, ನಮ್ಮನ್ನು ಬಹಳ ಹಚ್ಚಿಕೊಂಡಿರುವವರ ಥರ ಇರುತ್ತಾರೆ, ಆದರೆ ಅವರಿಗೆ ಬೇಕಾದದ್ದು ಸಿಕ್ಕಾಗ ನಮ್ಮನ್ನು ಕಡೆಗಣಿಸಿ ಬಿಡುತ್ತಾರೆ. ಯಾರ ಜೊತೆ ಎಷ್ಟರ ಮಟ್ಟಿಗೆ ಇರಬೇಕು ಅಷ್ಟರ ಮಟ್ಟಿಗೆ ಮಾತ್ರ ಇರಬೇಕು. ಎಲ್ಲರೂ ನಮ್ಮವರು ಎಂದುಕೊಂಡು ಒಳ್ಳೆಯತನಕ್ಕೋಸ್ಕರ ಏನಾದರೂ ಮಾಡಿದರೆ ಕೊನೆಗೆ ನಾವೇ ಕೆಟ್ಟವರಾಗುತ್ತೇವೆ. ತುಂಬ ಬಲವಂತವಾಗಿ ಪಡೆಯುವ ಪ್ರೀತಿ ಹಳಸಿದ ಅನ್ನಕ್ಕಿಂತಲೂ ಕಡೆ. ಒಂದು ಮಾತು ತಿಳ್ಕೊಳ್ಳಿ, ನಮ್ಮ ಬದುಕಿನಲ್ಲಿ ನಾವು ಯಾರಿಗೆ ಹೆಚ್ಚು ಬೆಲೆ ಕೊಡ್ತೀವೋ ಅಂಥವರ ಬದುಕಿನಲ್ಲಿ ನಮಗೆ ಸ್ವಲ್ಪನೂ ಬೆಲೆ ಇರಲ್ಲ. ಸ್ಪಂದನೆಗಳೇ ಇಲ್ಲದ ಜಾಗದಲ್ಲಿ ಭಾವನೆಗಳ ಸಂತೆ ನಡೆಸಿದರೆ ಬಂಡೆಗಳ ಮೇಲೆ ನೀರು ಸುರಿದಂತೆ. ಎಲ್ಲರಿಗೂ ಒಳ್ಳೆಯದನ್ನು ಬಯಸುವವರು ತುಂಬ ನೋವುಗಳನ್ನು ಅನುಭವಿಸಿರುತ್ತಾರೆ. ಯಾಕೆಂದರೆ ಅವರು ಅವರ ಬಗ್ಗೆ ಯೋಚಿಸುವುದನ್ನೇ ಬಿಟ್ಟಿರುತ್ತಾರೆ. ಸ್ವಲ್ಪ ದಿನ ಮೌನವಾಗಿದ್ದು ನೋಡಿ, ನಾವು ಇದ್ದೀವೋ ಇಲ್ವೋ ಅನ್ನೋದನ್ನೇ ಮರೆತು ಬಿಡುತ್ತಾರೆ. ಕ್ಷಮಿಸು ಅನ್ನುವ ಶಬ್ದ ತಪ್ಪು ಮಾಡಿದಾಗ ಬಳಸಬಹುದೇ ಹೊರತು ವಿಶ್ವಾಸ ದ್ರೋಹ ಮಾಡಿದ ಸಂದರ್ಭದಲ್ಲ. ಸುಳ್ಳು ಸದಾ ಹಲವು ಸುಳ್ಳುಗಳ ಜೊತೆಗಿರಲು ಬಯಸುತ್ತೆ, ಯಾಕೆಂದರೆ ಇದಕ್ಕೆ ಭಯ ಜಾಸ್ತಿ. ನಿಜ ಸದಾ ಒಂಟಿಯಾಗಿಯೇ ಪ್ರಯಾಣಿಸುತ್ತೆ, ಯಾಕೆಂದರೆ ಇದಕ್ಕೆ ಧೈರ್ಯ ಜಾಸ್ತಿ. ಮನಸ್ಸು ಒಮ್ಮೆ ಕಲ್ಲಾದರೆ ಮೊದಲಿನ ಮನುಷ್ಯ ಮತ್ತೆ ಸಿಗಲಾರ.
ಅರ್ಥ ಮಾಡಿಕೊಳ್ಳಿ ಎಂದು ಯಾರನ್ನು ಬೇಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇದ್ದರೆ ಅವರೇ ನಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಮನಃಶಾಂತಿ ಇಲ್ಲದ ಸಂಪತ್ತು, ಆರೋಗ್ಯವಿಲ್ಲದ ಆಯುಷ್ಯ, ಅರ್ಥ ಮಾಡಿಕೊಳ್ಳದ ಸಂಬಂಧ, ಅಕ್ಕರೆ ಇಲ್ಲದ ಬರೀ ವ್ಯಾವಹಾರಿಕ ಸ್ನೇಹ, ಇವುಗಳು ಇದ್ದರೆಷ್ಟು ಬಿಟ್ಟರೆಷ್ಟು. ಹಣವಿದ್ರೆ ಅಪರಿಚಿತರು ಕೂಡ ಸಂಬಂಧಿಕರು, ಹಣವಿಲ್ಲದಿದ್ದರೆ ಸಂಬಂಧಿಕರು ಕೂಡ ಅಪರಿಚಿತರು. ಈ ಲೋಕದಲ್ಲಿ ಕೆಟ್ಟ ಕೆಲಸ ಮಾಡಿ ಹಾಳಾದವರಿಗಿಂತ ಹೇಳಿದ ಮಾತು ಕೇಳಿ ಹಾಳಾದವರ ಸಂಖ್ಯೆ ಅತಿ ಹೆಚ್ಚು. ಜೀವನದಲ್ಲಿ ಕಲಿತ ಪಾಠಕ್ಕಿಂತ ನಾವು ನಂಬಿದವರು ಕಲಿಸಿದ ಪಾಠ ಹೆಚ್ಚು. ರೂಪ ಚಿಪ್ಪಿನಂತೆ ಇದ್ರೂ ಪರವಾಗಿಲ್ಲ, ವ್ಯಕ್ತಿತ್ವ ಚಿಪ್ಪೊಳಗಿನ ಮುತ್ತಂತೆ ಇರಬೇಕು. ಒಬ್ಬರಿಗೆ ನಾವಂದ್ರೆ ಇಷ್ಟ ಇಲ್ಲ ಅಂತ ಗೊತ್ತಾದ ಮೇಲೆ ನಾವು ಅವರ ಮೇಲೆ ತೋರಿಸೋ ಪ್ರೀತಿ ಕೂಡ ಅವರಿಗೆ ಒಂದು ದೊಡ್ಡ ತಲೆನೋವು ಥರ ಅನಿಸುತ್ತೆ. ಯಾರನ್ನು ಬಲವಂತವಾಗಿ ಮಾತನಾಡಿಸಲು ಹೋಗಬಾರ್ದು, ತುಂಬ ಕೀಳಾಗಿ ನೋಡ್ತಾರೆ. ನಮ್ಮನ್ನು ದೂರ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಇನ್ನೊಬ್ಬರು ಹತ್ತಿರವಾಗಿದ್ದಾರೆ ಅಂತ ಅರ್ಥ. ಇನ್ನು ಮುಂದೆ ನಮ್ಮ ಅವಶ್ಯಕತೆ ಕೆಲವರಿಗೆ ಇಲ್ಲ ಅನ್ಕೊಂತೀವಿ. ನಾವು ಎಲ್ಲಿರಬೇಕೋ ಅಲ್ಲಿದ್ರೇನೆ ಸರಿ. ಒಬ್ಬ ವ್ಯಕ್ತಿಯನ್ನು ನೇರವಾಗಿ ಎದುರಿಸಲು ಸಾಧ್ಯವಿಲ್ಲ ಎಂದು ತಿಳಿದಾಗ ಅಪಪ್ರಚಾರ ಮಾಡಲು ಶುರು ಮಾಡ್ತಾರೆ. ನಮಗೆ ನಮ್ಮ ಮಾತುಗಳಿಗೆ ಬೆಲೆ ಇಲ್ಲ ಅಂತ ತಿಳಿದಾಗ ನಾವು ಅವರಿಗೆ ಎಷ್ಟು ದೂರದಲ್ಲಿರುತ್ತೇವೋ ಅಷ್ಟೇ ಒಳ್ಳೆಯದು ಅಲ್ವಾ? ಕೈಲಾಗದ ಶತ್ರುವಿನ ಕೊನೆಯ ಆಯುಧವೇ ಅಪಪ್ರಚಾರ. ದೇವಾಲಯಕ್ಕೆ ಹೋದ್ರೆ ಕಣ್ಣು ಮುಚ್ಚಿಬಿಡಬೇಕು, ಗ್ರಂಥಾಲಯಕ್ಕೆ ಹೋದ್ರೆ ಕಣ್ಣು ತೆರೆದು ಓದಬೇಕು. ಕಣ್ಣು ಮುಚ್ಚಿಸುವುದು ದೇವಾಲಯ, ಕಣ್ಣು ತೆರೆಸುವುದು ಗ್ರಂಥಾಲಯ. ನಾವು ಯಾರನ್ನು ದೂರ ಮಾಡಲಿಲ್ಲ. ಯಾರಿಗೆ ನಮ್ಮ ಅವಶ್ಯಕತೆ ಮುಗಿಯುತ್ತೆಂದು ಅನಿಸಿತೋ ಅವರೇ ದೂರ ನಡೆದರು. ಕೆಲವರಿಗೆ ನಾವು ದುರಾಂಕರಿ ಅನಿಸಬಹುದು, ತಪ್ಪೇನಿಲ್ಲ. ಯಾಕೆಂದರೆ ಅವರು ಹೇಳಿದ್ದನ್ನೆಲ್ಲ ನಾವು ಒಪ್ಪುವುದಿಲ್ಲ. ಅದಕ್ಕೆ ನಮ್ಮನ್ನು ಕಂಡ್ರೆ ಅವರಿಗೆ ಆಗೋದಿಲ್ಲ. ಕ್ಷಮಿಸಿ, ನಮ್ಮತನ ಯಾವತ್ತೂ ಮಾರಾಟಕ್ಕಿಲ್ಲ. ನಾವು ತುಂಬ ಇಷ್ಟಪಡುವವರು ಅವರು ನಮ್ಮನ್ನು ಅಷ್ಟೇ ಇಷ್ಟಪಡುತ್ತಾರೆ ಎನ್ನುವುದು ಬರೀ ನಮ್ಮ ಒಂದು ಕಲ್ಪನೆ ಅಷ್ಟೇ. ಸ್ನೇಹ, ವಿಶ್ವಾಸ, ಪ್ರೀತಿ ಪ್ರಪಂಚದಲ್ಲಿ ತಾನಾಗೇ ಒಲಿದು ಬರಬೇಕು. ಯಾವುದೇ ಒತ್ತಡ, ಒತ್ತಾಯದಿಂದ ಯಾವುದು ಸಿಗೋದಿಲ್ಲ. ನಾವು ಯಾವ ದೀಪ ಆರಬಾರದು ಎಂದು ನಮ್ಮ ಕೈಗಳನ್ನು ಅಡ್ಡ ಇಟ್ಟು ರಕ್ಷಣೆ ಮಾಡುತ್ತೇವೋ, ನಿಜಕ್ಕೂ ಅದೇ ದೀಪ ನಮ್ಮ ಕೈಗಳನ್ನು ಸುಡುತ್ತೆ. ಕೆಲವು ಜನರು ಕೂಡ ಅದೇ ತರಹ. ನಾವು ಅವರ ಮೇಲೆ ಎಷ್ಟೇ ಪ್ರೀತಿ ತೋರಿಸಿದ್ರು ಸಮಯ ಬಂದಾಗ ಅವರು ತಮ್ಮ ಬುದ್ಧಿ ತೋರಿಸುತ್ತಾರೆ. ಸಂಬಂಧಗಳು ದೀಪದ ಎಣ್ಣೆಯಂತಿರಬೇಕು. ಯಾರು ಎಷ್ಟೇ ಬತ್ತಿ ಇಟ್ಟರೂ ಅದು ಬೆಳಗುತ್ತಿರಬೇಕು. ಪ್ರೀತಿ ಬೆಲೆ ಏನು ಅಂತ ಗೊತ್ತಿಲ್ಲದವರಿಗೆ ಹುಡುಕಿಕೊಂಡು ಹೋಗಿ ಫ್ರೀಯಾಗಿ ಪ್ರೀತಿಯನ್ನಂತೂ ಕೊಡಕ್ಕೆ ಹೋಗಬಾರದು. ಯಾಕೆಂದರೆ ಅದರ ಬೆಲೆ ಗೊತ್ತಿಲ್ಲದ ಮನುಷ್ಯ ಅದನ್ನು ಪ್ರತಿ ಬಾರಿ ಕಸದ ಬುಟ್ಟಿಗೆ ಎಸೆಯೋದು. ಮೌನ ಜಗತ್ತಿನ ಅತಿ ಸುಂದರವಾದ ಮಾತು. ಮನೆಯಲ್ಲಿ ಹಿರಿಯರ ಕೈಯಲ್ಲಿ ನಿರ್ಧಾರ ಇರುವವರೆಗೆ ಮನೆ ಒಡೆಯೋದಿಲ್ಲ. ಮನೆಯಲ್ಲಿ ಎಲ್ಲರೂ ಹಿರಿಯರಾಗಲು ಪ್ರಾರಂಭಿಸಿದಾಗ ಮನೆ ಒಡೆಯಲು ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ. ಅವಶ್ಯಕತೆ ಇದೆ ಅಂದರೆ ಎಷ್ಟೇ ಬ್ಯುಸಿ ಇದ್ರೂ ಮಾತನಾಡ್ತಾರೆ. ಅವಶ್ಯಕತೆ ಇಲ್ಲ ಅಂದರೆ ಖಾಲಿ ಇದ್ರೂ ಮಾತಾಡಲ್ಲ. ಮನುಷ್ಯ ಬುದ್ಧಿನೇ ಇಷ್ಟು. ಸ್ನೇಹ, ಪ್ರೀತಿ ಎಲ್ಲ ಮೋಸ, ಸ್ವಾರ್ಥಿಗಳ ಪ್ರಪಂಚ. ಯಾರನ್ನು ಅತಿಯಾಗಿ ಹಚ್ಚಿಕೊಳ್ಳಬೇಡಿ. ಅತಿಯಾದರೆ ಅಮೃತವೂ ವಿಷವಾಗುತ್ತೆ. ಹಾಗೆ ಅತಿಯಾದ ನಂಬಿಕೆ ನಿಮ್ಮನ್ನು ಬ್ಲಾಕ್ ಲಿಸ್ಟ್ ಸೇರಿಸುತ್ತೆ. ನಮ್ಮವರು ಯಾವಾಗ ನಮ್ಮಿಂದ ಮಾತನಾಡಲು ಸ್ವಲ್ಪ ಸ್ವಲ್ಪ ದೂರ ಆಗುತ್ತಾರೋ ಆಗಲೇ ತಿಳ್ಕೋಬೇಕು ಅವರಿಗೆ ನಮ್ಮ ಅವಶ್ಯಕತೆ ಮುಗಿದಿದೆ ಅಂತ.